ಹಾಯ್ ಫ್ರೆಂಡ್ಸ್, ಓದ್ ಪಾರ್ಟಲ್ಲಿ ಹೀರೋನಿಗೆ ಹೀರೋ ಜೊತೆಗೆ ಮಲಗಿದ್ರೆ ಮಾತ್ರ ತನಗೆ ನಿದ್ರೆ ಬರುತ್ತೆ ಅಂತ ಗೊತ್ತಾಗಿ ಹೀರೋನ ಟಾರ್ಚರ್ ಮಾಡಿದ್ದನ್ನು ನೋಡಿದ್ವಿ. ಈ ಪಾರ್ಟಲ್ಲಿ ಏನಾಗುತ್ತಂತ ನೋಡೋಣ ಬನ್ನಿ. ಡ್ರಾಮಾದೊಳಗೆ ಹೋಗೋಣ ಫ್ರೆಂಡ್ಸ್. ಡ್ರಾಮಾದ ಸ್ಟಾರ್ಟಿಂಗ್ ಸೀನಲ್ಲಿ ನೋಡಬೇಕಾದ್ರೆ ಹೀರೋ ಮತ್ತು ಅವನ ಸೇವಕ ಜ್ಯುವೆಲರಿ ಶಾಪಿಗೆ ಬಂದಿದ್ದಾರೆ. ಅವನ ಒಂದು ಬಾಕ್ಸನ್ನು ಇಟ್ಬಿಟ್ಟು ಇದು ಯಾರದು ಅಂತ ಕುತ್ತಿಗೆಯಲ್ಲಿ ಕತ್ತಿ ಇಟ್ಟು ಕೇಳಿದಾಗ ಇದು ನಂಗೆ ಗೊತ್ತಿಲ್ಲ, ಈ ಶಾಪು ಪಕ್ಕದಲ್ಲಿರುವಂಥ ಕಾರಿನ ಓನರೇ ಈ ಶಾಪಿನ ಓನರು, ಅವರಿಗೇ ಗೊತ್ತಿರೋದು ಅಂತ ಹೇಳಿದಾಗ ಬಾ ಅವ್ರ ಹತ್ರ ಹೋಗಿ ಕೇಳೋಣ ಅಂತ ಹೀರೋ ಮತ್ತು ಅವನ ಸೇವಕ ಹೋದರೆ ಗಾರ್ಡ್ ಬಂದ್ಬಿಟ್ಟು ಪ್ರಿನ್ಸಸ್ ಈ ಥರ ಅಲ್ಲಿ ಜಗಳ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿ ತೋರಿಸ್ತಾ ಇದ್ದಾರೆ. ಈ ಪ್ರಾಬ್ಲಮನ್ನು ಮತ್ತೆ ನೋಡ್ಕೊಳ್ಳೋಣ ಅಂತ ಅಲ್ಲಿಂದ ಹೊರಡ್ತಾ ಇರಬೇಕಾದ್ರೆ ನಮ್ಮ ಹೀರೋ ನೋಡಿಬಿಟ್ಟು ನಾನು ಊರು ಸುತ್ತಲಿಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ನಿನ್ನ ತಮ್ಮ ಅಲ್ಲಿ ನನ್ನ ಜಾಗದಲ್ಲಿ ಬಂದು ತುಂಬ ಪ್ರಾಬ್ಲಮ್ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಅಲ್ಲಿರೋ ಸೈನಿಕರನ್ನೆಲ್ಲ ಹೊಡೆದು ಕೆಳಗೆ ಹಾಕೋದನ್ನು ನೋಡಿಬಿಟ್ಟು ನಾನು ನಿನ್ನ ಜೊತೆಗೆ ಬಂದು ಜಗಳ ಮಾಡ್ತೀನಿ ಅಂತ ನಮ್ಮ ಹೀರೋ ಬಂದುಬಿಟ್ಟು ಫೈಟ್ ಮಾಡ್ತಾನೆ. ಆವಾಗ ಅವನು ಕೆಳಗೆ ಬಿದ್ದು ಗಾಯ ಆದಾಗ ನಮ್ಮ ಹೀರೋನಿ ಓಡಿ ಬಂದು ತಮ್ಮನನ್ನು ನೋಡಿಬಿಟ್ಟು ಹೀರೋ ಅವನೇ ಜನರಲ್ ಆಗಿರಲಿ ಅಂತ ಹೇಳಿದಾಗ ನಮ್ಮ ಹೀರೋನಿ ಓಡಿ ಬಂದು ಯಾಕೆ ಬಿಟ್ಕೊಡ್ತಿದ್ದೀರಾ ಅಂತ ಕೇಳಿದಾಗ ಹೀರೋ ನನ್ನ ಹೆಂಡ್ತಿ ಯಾರಿಗೋಸ್ಕರನೂ ಅಳೋದು ನನಗೆ ಇಷ್ಟ ಇಲ್ಲ. ಹೀರೋ ಹೇಳಿ ಹೋದರೆ ಹೀರೋನಿ ಮನಸ್ಸಿನೊಳಗೆ ಜನರಲ್ಗೆ ನನ್ನ ಮೇಲೆ ತುಂಬಾ ಪ್ರೀತಿ ಅಂತ ಸಂತೋಷಪಟ್ಟರೆ ಕಟ್ ಮಾಡಿದ್ರೆ ಹೀರೋ ತನ್ನ ಅತ್ತೆ ಮಗನನ್ನೇ ಕೆಲಸಕ್ಕೆ ಸೇರಿಸಿದ್ದಾರೆ. ಅವನನ್ನು ಕುದುರೆ ಅಂತಲೇ ಕರೆಯೋಣ. ಕುದುರೆ ಹೇಳ್ತಿದ್ದಾನೆ ನಾವು ಈ ಥರ ಆ ಬಾರಿಗೆ ಹೋಗೋಣ ಅಂತ ಹೇಳ್ತಾ ಇರಬೇಕಾದ್ರೆ ಹೀರೋನನ್ನು ನೋಡಿದಂತ ನಮ್ಮ ಹೀರೋ ನೀನು ಒಳಗೆ ಹೋಗು ಅಂತ ಹೇಳಿಬಿಟ್ಟು ಕಾಯಿ ಮೆಣಸು ಒಳಗೆ ಬಾ ಅಂತ ಹೇಳಿದಾಗ ನಮ್ಮ ಹೀರೋನಿ ಒಳಗೆ ಸೀದಾ ಒಳಗೆ ಬಂದು ಒಳಗೆ ಯಾರ ಜೊತೆಗೆ ಮಾತಾಡ್ತಾ ಇದ್ರೆ ನಾನೇ ನೋಡ್ತೀನಿ ಅಂತ ಹೀರೋನಿ ನೋಡ್ಲಿಕ್ಕೆ ಹೋದ್ರೆ ಹೀರೋ ಅವಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವಳನ್ನು ಆಚೆ ಈಚೆ ಬಿಡದೆ ನೋಡ್ತಾ ಇರಬೇಕಾದ್ರೆ ಹೀರೋನಿಯನ್ನು ಒಂದೇ ಸಲಕ್ಕೆ ತಳ್ಳಿಬಿಟ್ಟು ಎಲ್ಲಿ ಹೋಗಬಾರ್ದು ಅಂತ ಅವಳನ್ನು ಎತ್ಕೊಂಡು ಹೋಗಿ ಹೊರಗೆ ಹಾಕ್ತಾನೆ. ಹೀರೋ ಅವನ ರೂಮಿಗೆ ಹೋಗಿ ನೋಡಿದ್ರೆ ಹೀರೋನಿ ನಿಲ್ಲೋದನ್ನು ನೋಡ್ಬಿಟ್ಟು ಇಲ್ಲಿ ಏನು ಮಾಡ್ತಾ ಇದೀಯ, ಒಂದಿನ ಮಲ್ಗಕ್ಕೆ ಹೇಳಿದ್ರೆ ಇಲ್ಲೇ ಸೆಟ್ಲ್ ಆಗ್ಬಿಡ್ತೀಯ ಅನ್ಸುತ್ತೆ ಅಂತ ಹೇಳಿದಾಗ ಹೀರೋನಿ ಬನ್ನಿ ಮಲ್ಗೋಣ ಅಂತ ಹೀರೋನಿ ಹೇಳಬೇಕಾದ್ರೆ ಯೋಚನೆ ಮಾಡ್ತಾನೆ, ಅಯ್ಯೋ ಇವಳು ಎಷ್ಟು ನನ್ನ ತಲೆನ ಚಿಟ್ ಮಾಡ್ತಾ ಇದ್ದಾಳಲ್ಲ ಅಂತ ಹೀರೋ ಯೋಚನೆ ಮಾಡಿಬಿಟ್ಟು ಮಲಗಿಬಿಟ್ಟು ಹೀಗಂತ ಹೇಳ್ತಾನೆ, ನನ್ನ ಮೇಲೆ ನಿನಗೆ ಅಷ್ಟೊಂದು ಸಂದೇಹನ, ಅದಕ್ಕೆ ನೀನು ಆ ಥರ ನೋಡಿದ್ದ ಅಂತ ಹೇಳಿದಾಗ ಇಲ್ಲಪ್ಪ ನಾನು ಆವಾಗಲೇ ಬಂದದ್ದು ಅಂತ ಹೇಳಿದಾಗ ಆಯಿತು ಮಲಗು ಅಂತ ಹೇಳಿದಾಗ ಹೀರೋನಿ ಒಂಥರ ಮಲಗುವಾಗ ಆಯಿತು ನನ್ನ ಕೈಯನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಕೈಯನ್ನು ಕೊಟ್ಟಾಗ ಹೀರೋನಿಗೆ ತುಂಬಾ ಸಂತೋಷವಾಗಿ ಆ ಕೈಯನ್ನು ಕಟ್ಕೊಂಡು ಅಲ್ಲೇ ಮಲಗಿದಾಗ ಬೆಳಿಗ್ಗೆ ನೋಡಿದ್ರೆ ಹೀರೋನಿ ಅವನ ಜೊತೆಗೇನೆ ಮಲಗಿದ್ದಾಳೆ. ಆಗ ಹೀರೋ ಹತ್ರ ಬಂದ್ಬಿಟ್ಟು ಯಾಕೆ ಕೆಳಗೆ ಬಂದೆ ಅಂತ, ಅಯ್ಯೋ ನಾನು ಗೊತ್ತಿಲ್ಲದೆ ಕೆಳಗೆ ಮಲಗಿಬಿಟ್ಟೆ ಅಂತ ಹೇಳಿದಾಗ ಇನ್ಮೇಲೆ ಹೀಗೆಲ್ಲ ಮಾಡಬಾರ್ದು ಅಂತ ಹೀರೋನಿ ಹೇಳ್ಬೇಕಾದ್ರೆ ಇವನೇನೋ ದೊಡ್ಡ ಯೋಗ್ಯಂತರ ಅವನು ಬರ್ದೇ ಇದ್ದ ತರ ಮಾತಾಡ್ಬಿಟ್ಟು ಅಲ್ಲಿಂದ ಹೀರೋನಿ ಈಗ ತಪ್ಪಿಸ್ಕೊಳ್ಬೇಕಂತ ಓಡಿದಾಗ ಮಾಡಿದ್ರೆ ಹೀರೋಗೆ ಗೊತ್ತಾಗುತ್ತೆ ಬಾರಿನ ಓನರ್ ತನ್ನ ಮಾವನೇ ಅಂತ. ಅವನು ಹೋಗ್ಬಿಟ್ಟು ಕೇಳ್ತಾನೆ ಈ ತರ ನನ್ನ ಅಣ್ಣ ತಕೊಂಡಿದ್ದ ಆ ಬಿಲ್ಲಿನ ಡೀಟೇಲ್ಸ್ ಬೇಕಿತ್ತು ಅಂತ ಕೇಳಿದಾಗ ಆಗ ಇವನೊಂದು ಪ್ಲಾನ್ ಮಾಡ್ಬಿಟ್ಟು ನನ್ನ ಅಕ್ಕನ 3 ದಿನ ಕಳ್ಸಿಕೊಡು ಮನೆಗೆ ಅಂತ ಕೇಳಿದಾಗ ಆಯ್ತು ನಾನು ಕಳ್ಸಿಕೊಡ್ತೀನಿ ಅಂತ ಹೇಳಿದಾಗ ಆ ಬಿಲ್ಲಿನ ಡೀಟೇಲ್ಸ್ ಅನ್ನ ತೆಗಿಲಿಕ್ಕೆ ಹೋದ್ರೆ ಅದು ಕಾಣ್ತಾ ಇಲ್ಲ. ಆಗ ಅಲ್ಲಿದ್ದ ಬ್ಲ್ಯಾಕ್ ಡ್ರೆಸ್ ನವರನ್ನ ನೋಡ್ಬಿಟ್ಟು ಹೀರೋ ಇವರೇ ಕದ್ದಿರ್ತಾರೆ ಅಂತ ನೋಡಿದ್ರೆ ಅವತ್ತು ಹೀರೋನಿಯನ್ನ ಕೊಡ್ಲಿಕ್ಕೆ ಬಂದವರು ಅವರೇ ಅಂತ ಗೊತ್ತಾಗ ಹೀರೋನಿ ಈ ತರ ಕನ್ಸಿನ ಬಗ್ಗೆ ಅವ್ರ ತಮ್ಮ ಮತ್ತೆ ಫ್ರೆಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಕಟ್ ಮಾಡಿ ಸ್ವೀಟೀಸ್ ಮುಖ ಫುಲ್ ಸುಣ್ಣ ಬಳಸ್ಕೊಂಡ್ ಬಂದ್ಬಿಟ್ಟು ಜಿಲೇಬಿಯನ್ನ ಹೀರೋಗೆ ಕೊಡ್ಬೇಕು ಅಂತ ಬರ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ನಮ್ಮ ಹೀರೋನಿಯ ಫ್ರೆಂಡ್ ಇದನ್ನ ನೋಡ್ಬಿಟ್ಟು ಕನ್ಸಿನಲ್ಲಿ ಬಂದದ್ದು ಇವಳೆ ಅಂತ ಮಾಡ್ಬಿಟ್ಟು ಆ ಅಡಿಗೆ ಮನೆಗೆ ಹೋಗ್ಬಿಟ್ಟು ಅಲ್ಲಿದ್ದಂತ ಹೀರೋ ಮತ್ತೆ ಹೀರೋನಿ ತಿನ್ನುವಂತ ಫುಡ್ ಅಲ್ಲಿ ನಿದ್ದೆ ಮಾತ್ರೆಯನ್ನ ಮಿಕ್ಸ್ ಮಾಡ್ಬಿಡ್ತಾಳೆ. ಅಲ್ಲಿ ಪ್ರಿನ್ಸಸ್ ಹೇಳ್ತಾನೆ ನಿನ್ನ ತಂಗಿ ನಿಮ್ಮನ್ನ ಕರೆದ್ರು ಅಂತ ಹೇಳಿದಾಗ ಹೀರೋ ಹೋಗ್ತಾನೆ. ಅವನ ಪ್ಲಾನ್ ಇದ್ರಿಂದನೇ ಸಕ್ಸಸ್ ಆಗುತ್ತೆ ಅಂತ ಹೇಳ್ಕೊಂಡು ಅವನು ಯೋಚನೆ ಮಾಡ್ಬೇಕಾದ್ರೆ ಅಲ್ಲಿ ಅವನು ಬರ್ತಾನೆ. ಅವಾಗ ಅವನು ಬಂದ್ಬಿಟ್ಟು ಅಕ್ಕ ಬಂದೆ ಅಂತ ಹೇಳಿದಾಗ ಬಾಬಾ ಊಟ ಮಾಡೋಣ ಅಂತ ಇಬ್ರು ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮಧ್ಯಾಹ್ನ ಊಟನ ಇಬ್ರು ಊಟ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿನೇ ಪ್ರಜ್ಞೆ ತಪ್ಪಿ ಇಬ್ರು ಬಿದ್ದಾಗ ಅವನ ತಮ್ಮ ಅಲ್ಲಿಂದ ಹೋಗ್ತಾನೆ. ಕಟ್ಮಿಟಿಯನ್ನ ನೋಡ್ಬಿಟ್ಟು ನಾನು ನನ್ನ ತಂಗಿ ಅಂತಾನೆ ಟ್ರೀಟ್ ಮಾಡಿದ್ದು ಅಂತ ಹೇಳ್ಬೇಕು, ಈ ತರ ನೀನು ಯೋಚನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಹೀರೋನಿಯ ರೂಮಿಗೆ ಬಂದಾಗ ಹೀರೋನಿ ಪ್ರಜ್ಞೆ ತಪ್ಪಿ ಹೀರೋನ ಕಿಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಹೀರೋ ಅವಳನ್ನ ಎತ್ಕೊಂಡು ಹೋಗಿ ನೀರಿಗೆ ಹಾಕ್ಬಿಟ್ಟು ನಿನ್ಗೀಗಾದ್ರೂ ಸ್ವಲ್ಪ ಪ್ರಜ್ಞೆಗೆ ಬರ್ತೀಯಾ ಅಂತ ನೋಡಿದ್ರೆ ಹೀರೋನಿ ಮತ್ತೆ ಅವನನ್ನ ಕಿಸ್ ಮಾಡಿದ. ಅದು ನೋಡಿದ ಅವನ ಫ್ರೆಂಡ್ ಒಂದು ಸಖತ್ತಾಗಿರುವಂತ ಫಿಲ್ಮೇ ಓಡ್ತಾ ಇದೆ ಅಲ್ಲ ಅಂತ ಹೇಳ್ಬೇಕಾದ್ರೆ ಹಿಂದೆ ಹೀರೋನ ದೊಡ್ಡಮ್ಮ ಬರ್ತಾರೆ. ಆಗ ಅವನು ಅಲ್ಲಿಂದ ಹೋಗ್ಬಾರ್ದು ಅಂತ ತಡಿತಾ ಇದ್ರೆ ಅದನ್ನ ನೋಡಿ ಈಗಿನ ಕಾಲದ ಮಕ್ಕಳು ಸರಿನೇ ಇಲ್ಲ, ತುಂಬಾ ಚಿ ಏನಿದು ಅಂತ
ಅಲ್ಲಿ ಇಂದ ಹೋಗ್ತಾರೆ. ಅದನ್ನು ನೋಡಿ ಹೀರೋ ಇದನ್ನು ಸರಿಯಾಗಲ್ಲ ಅಂತ ಹೀರೋಣಿಯನ್ನು ಕಟ್ಟಿ ಹಾಕಿದ್ರೆ ಹೀರೋಣಿ ಎದ್ಬಿಟ್ಟು ಯಾರು ನನ್ನನ್ನು ಕಟ್ಟಿ ಹಾಕಿದ್ದು ಅಂತ ಹೇಳಿದಾಗ ನಾನು ಏನು ಮಾಡಿದೆ ನಿನ್ನೆ, ಅದು ನೀವು ನಿನ್ನೆ ಈ ಥರ ಎಲ್ಲ ಮಾಡಿದ್ರಿ ಅಂತ ಹೇಳ್ದ. ಹೌದಾ, ಹೀಗೆಲ್ಲ ಮಾಡಿದ್ನ, ನಾನು ಹೋಗಿ ನನ್ನ ತಮ್ಮನ ನೋಡ್ತೀನಿ ಅಂತ ಹೋದರೆ ಅವಳನ್ನು ಒಳಗೇನೆ ಬಿಡ್ತಾ ಇಲ್ಲ. ಯಾಕಂದರೆ ಅವನಿಗೆ ತುಂಬಾ ಕೋಪ ಬರುತ್ತೆ. ಯಾಕಂದರೆ ಹೀರೋಣಿ ತನ್ನ ಗಂಡನಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋದನ್ನು ನೋಡಿಬಿಟ್ಟು ಅವನಿಗೆ ತುಂಬಾ ಸಿಟ್ಟು ಬರುತ್ತೆ. ಹೀರೋಣಿ ಒಳಗೆ ಬರ್ತಾಳೆ, ನೀನು ಬರಬೇಡ ಅಂತ ಸಿಟ್ಟಲ್ಲಿ ಹೇಳ್ತಾನೆ. ಹೀರೋಣಿ ಹೊರಗೇನೆ ಕುತ್ಕೊಂಡು ವೆಯ್ಟ್ ಮಾಡ್ತಾನೆ ಇರ್ತಾಳೆ. ಆಗ ಮಳೆ ಬರೋದನ್ನು ನೋಡ್ಬಿಟ್ಟು ಹೀರೋ ಕೊಡೆ ಹಿಡಿಲಿಕ್ಕೆ ಬಂದಾಗ ಹೀರೋಣಿ ಅದನ್ನ ನೋಡಿ ಹೀರೋ ಒಳಗೆ ಹೋಗ್ಬಿಟ್ಟು ಕೇಳಿದಾಗ ಅವಳಿಗೆ ನಿನ್ ಮೇಲೇನೆ ಪ್ರೀತಿ ಅಂತ ಹೇಳಿದಾಗ ಹೀರೋ ಒಳಗೆ ಬಂದು ಬಾ ನಮ್ಮ ಮನೆಗೆ ಹೋಗೋಣ ಅಂತ ಹೀರೋ ಅವಳನ್ನು ಎತ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ಕುದುರೆ ಮೇಲೆ ಹತ್ತಿಸಿ ಅವಳನ್ನು ಕುದುರೆ ಸವಾರಿ ಕರ್ಕೊಂಡು ಹೋದರೆ ಹೀರೋನ ಒಂದೇ ಸಲ ವಾಮಿಟ್ ಮಾಡಿದಾಗ ನೀನು ಪ್ರೆಗ್ನೆಂಟ್ ಆಗಿಬಿಟ್ಟಿಯಾ ಅಂತ ಹೇಳಿದಾಗ ಅಷ್ಟೊತ್ತಿಗೆ ಪ್ರೆಗ್ನೆಂಟ್ ಆಗಿಬಿಟ್ಟೆ, ನನಗೇನೆ ಕುದುರೆ ಸವಾರಿ ಆಗಲ್ಲ ಅಂತ ಹೇಳಿದೆ ಅಲ್ಲ ಅಂತ ಹೇಳಿದಾಗ ಅಲ್ಲ ಬಿಡು, ಅದನ್ನು ನಾನು ನಿನ್ನ ಹತ್ರ ಹೇಳಬೇಕಿತ್ತು, ನೀನು ನಿನ್ನ ತಮ್ಮನ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡ, ಅವನೇ ಈ ಬಾರಿನ ಓನರ್ ಆಗಿದ್ದಾನೆ, ಅವನಿಗೆ ಹತ್ರನೇ ಹೆಚ್ಚು ಹಣ ಇರೋದು ಅಂತ ಹೇಳಿದಾಗ ಹೀರೋನಿಗೆ ಒಂದು ಪ್ಲಾನ್ ಅಂತ ಹೀರೋನಿ ಓಡಿ ಬಂದು ಅವಳ ಫ್ರೆಂಡ್ ಹತ್ರ ನನ್ನ ತಮ್ಮನ ಹೇಗಾದರೂ ನಾನು ಸಮಾಧಾನ ಮಾಡ್ಲಿಕ್ಕೆ ಆ ಬಾರಿಗೆ ಹೋಗ್ತೀನಿ ಅಂತ ಹೇಳಿದಾಗ ಅವಳ ಫ್ರೆಂಡ್ ಹೇಳ್ತಾಳೆ ಹೋಗಬೇಡಿ, ನಿಮಗೆ ಎನಿಮಲ್ ಆಗಿ ಚೇಂಜ್ ಆಗಿಬಿಡ್ತೀರಾ ಅಂತ ಹೇಳಿದಾಗ ಅದು ನನ್ನ ತಮ್ಮ ನೋಡ್ಕೊಳ್ತಾನೆ ನನ್ನನ್ನು ಅಂತ ಹೇಳಿ ಅವಳು ಆ ಬಾರಿಗೆ ಹೋಗ್ತಾಳೆ. ಅಲ್ಲಿ ಅವಳು ಡ್ಯಾನ್ಸರ್ ಹತ್ರ ದುಡ್ಡು ಕೊಟ್ಬಿಟ್ಟು ನಾನಿವತ್ತು ಡ್ಯಾನ್ಸ್ ಮಾಡ್ತೇನೆ ಅಂತ ಹೇಳ್ತಾಳೆ. ಅದು ಈ ವಿಷಯ ಸೇವಕರಿಂದ ಹೀರೋಗೆ ಗೊತ್ತಾಗಿ ಹೀರೋ ಅಲ್ಲಿಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಈ ವಿಷಯ ನಮ್ಮ ಅತ್ತೆಗೂ ಗೊತ್ತಾಗ್ಬಿಟ್ಟು ನಾನು ಅವಳನ್ನು ಇಟ್ಕೊಳ್ತೀನಿ ಅಂತ ಆ ಬಾರಿಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಹೀರೋಣಿ ಬಾರ್ನಲ್ಲಿ ಸಾಂಗನ್ನು ಹಾಡ್ತಾ ಇರಬೇಕಾದ್ರೆ ಅಲ್ಲಿದ್ದವರೆಲ್ಲ ನೋಡಿಬಿಟ್ಟು ಅವಳ ಸಾಂಗನ್ನು ಕೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅವರ ಅತ್ತೆ ಕೂಡ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ನಮ್ಮ ಹೀರೋವನ್ನು ನೋಡಿದ್ರೆ ಇವಳ ಸಾಂಗನ್ನು ಕೇಳಿ ಎಲ್ಲರೂ ಮೊಟ್ಟೆಯನ್ನು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಹೀರೋ ಬಂದು ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಅಂತ ಹೋಗಿ ಎಳ್ಕೊಂಡು ಬಂದು ಇದೇನು ವೇಷ ಅಂತ ಕೇಳಿದಾಗ ಅಲ್ಲ ನನ್ನ ತಮ್ಮನ ಸಮಾಧಾನ ಮಾಡಲಿಕ್ಕೆ ಬಂದೆ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ ನಿಂಗೆ ಎಷ್ಟು ಕೊಬ್ಬಿರಬೇಕು ಅಂತ ಹೇಳಿದಾಗ ಹೀರೋಣಿ ಅಲ್ಲಿಂದ ಓಡಿ ಹೋಗಿ ಹೊಸ್ಕೊಳ್ತಾಳೆ. ಅಲ್ಲಿ ನೋಡಿದ್ರೆ ಅವಳ ಮೂಗು ಉದ್ದ ಆಗಿಬಿಟ್ಟು ಅವಳು ಪಿಗ್ಗಾಗಿ ಅಂದರೆ ಹಂದಿಯಾಗಿ ಚೇಂಜ್ ಆಗಿಬಿಡ್ತಾಳೆ. ಅಯ್ಯೋ ನಾನು ಹಂದಿಯಾಗಿ ಚೇಂಜ್ ಆಗಿಬಿಟ್ಟಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ಹೀರೋ ಬಂದದನ್ನು ನೋಡಿಬಿಟ್ಟು ಅವಳು ಆಚೆ ಈಚೆ ಓಡ್ತಾ ಇರಬೇಕಾದ್ರೆ ಕಂಟ್ರೋಲ್ ಮಾಡಲಿಕ್ಕಾಗದೆ ಹೀರೋ ಅವಳ ಮೂಗಿನಲ್ಲಿ ಕಿಸ್ ಮಾಡಿಬಿಡ್ತಾನೆ. ಅಲ್ಲಿ ನೋಡಿದ್ರೆ ಅಯ್ಯೋ ನನ್ನ ಹಂದಿ ಮೂಗನ್ನು ಕಿಸ್ ಮಾಡಿಬಿಟ್ಟಲ್ಲ ಅಂತ ಅಲ್ಲಿಂದ ಅವನನ್ನು ಬೆಳೆಸ್ಬಿಟ್ಟು ಓಡಿ ಬಂದು ಅವರ ಅತ್ತೆ ರೂಮಿಗೆ ಬಂದು ಅಲ್ಲಿದ್ದ ತಿಂಡಿಯನ್ನೆಲ್ಲ ತಿಂತಾ ಇರಬೇಕಾದ್ರೆ ಅವ್ರ ಅತ್ತೆ ನೀನು ಎಷ್ಟು ಚೆನ್ನಾಗಿ ಆಡಿದ್ಯಲ್ಲ ಆ ಬಾರಿನಲ್ಲಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ತಿಂದುಬಿಟ್ಟು ನನಗೆ ಒಂದು ಹಾಡು ಹಾಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ನೋಡಿದ್ರೆ ನಮ್ಮ ಹೀರೋ ಬರ್ತಾನೆ. ಬಂದುಬಿಟ್ಟು ದೊಡ್ಡಮ್ಮನ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಹೀರೋನಿ ಅವಳ ಡ್ರೆಸ್ಸನ್ನು ಹಿಡಿಬೇಕಾದ್ರೆ ಅದನ್ನು ನೋಡಿ ಅವರ ಅತ್ತೆ ಅವಳನ್ನು ಬೈಬೇಕಾದ್ರೆ ಮುಖ ನೋಡಿ ಅವಳ ಪಿಗ್ನ ಮುಖ ನೋಡಿಬಿಟ್ಟು ಅಲ್ಲೇನೇ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಅಲ್ಲಿ ನೋಡಿದ್ರೆ ಅವನ ತಮ್ಮ ಬಂದು ಅವಳನ್ನು ಅಲ್ಲಿ ಹೇಳ್ಕೊಂಡು ಹೋಗಿ ಅವಳನ್ನು ಮಗು ಥರ ಇವತ್ತೊಂದಿನ ಮಾತ್ರ ನೀನನ್ನು ನೋಡ್ಕೊಳ್ತೀನಿ ಅಂತ ಹೇಳಿ ಅವಳಿಗೆ ಸಾಂಗನ್ನು ಹಾಡಿ ಅಲ್ಲಿನೇ ಮಲಗಿಸ್ತಾನೆ. ಅಲ್ಲಿಂದ ನಮ್ಮ ಹೀರೋನ ತೋರಿಸ್ತಿದ್ದಾರೆ. ಹೀರೋ ನಿದ್ರೆ ಮಾಡ್ತಾ ಇರಬೇಕಾದ್ರೆ ಒಂದು ಕನಸಿನಲ್ಲಿ ಅವಳನ್ನು ಕಿಸ್ ಮಾಡೋ ಥರ ಯೋಚನೆ ಮಾಡಿ ಮುಖ ಈ ಥರ ಹಂದಿ ಥರ ಚೇಂಜ್ ಆಗಿದೆ ಯೋಚನೆ ಮಾಡಿಬಿಟ್ಟು ಒಂದೇ ಸಲನೇ ಇದ್ದುಬಿಟ್ಟು ಒಬ್ಬಂಟಿಯಾಗಿ ಮಲಗಿದ್ದಕ್ಕೆ ಈ ಥರ ಎಲ್ಲ ಕನಸು ಬರ್ತಾ ಇದೆ ಅಂತ ಆಚೆ ಈಚೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಕಟ್ ಮಾಡಿದ್ರೆ ಹೀರೋನಿ ಎದ್ಬಿಟ್ಟು ಅಯ್ಯೋ ರಾತ್ರಿ ಅವನು ನಾನು ಪಿಗ್ಗಾಗಿ ಚೇಂಜ್ ಆಗಿದ್ದು ಅದನ್ನು ನೋಡ್ಬಿಟ್ನು ಅಂತ ನೋಡಿದ್ರೆ ಹೀರೋ ಅಲ್ಲಿ ನೋಡಿದ್ರೆ ಹೀರೋನಿಯನ್ನು ನೋಡಲಿಕ್ಕೆ ಬಂದರೆ ಹೀರೋಳನ್ನು ಕಾಪಾಡಲಿಕ್ಕೆ ಬಂದವನನ್ನು ಯೋಚನೆ ಮಾಡಿಕೊಂಡೇ ಇರಬೇಕಾದ್ರೆ ಹೀರೋ ಹತ್ತಿರದಲ್ಲಿ ಅವಳ ಮೂಗನ್ನು ಟಚ್ ಮಾಡಿ ನೀನೆ ನನ್ನ ಕನಸಲ್ಲಿ ನೀನು ಹಂದಿ ಥರ ನೋಡಿದೆ ಬಟ್ ನೋಡಲಿಕ್ಕೆ ಚೆನ್ನಾಗೇ ಇದೆಯಾ ಅಂತ ಹೇಳಿದಾಗ ಹೀರೋನಿ ಅಯ್ಯೋ ನೀನೇನೋ ನೋಡ್ಬಿಟ್ನಾ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹೀರೋನಿ ನಿಮ್ಮ ಹೆಂಡತಿಯನ್ನೇ ನೀವು ಈ ಥರ ತಮಾಷೆ ಮಾಡಬಾರ್ದಲ್ಲ ಅಂತ ಹೇಳಿದಾಗ ಆಗ ಹೀರೋ ಹೇಳ್ತಾನೆ ಆದರೂ ಕೂಡ ನೀನು ಆ ಹಂದಿ ಮುಖದಲ್ಲಿ ತುಂಬಾನೇ ಸುಂದರವಾಗಿದ್ದೆ ಅಂತ ಹೇಳಿದಾಗ ಹೀರೋನಿ ಟಾಪಿಕ್ ಚೇಂಜ್ ಮಾಡಲಿಕ್ಕೆ ಅತ್ತೆ ಹೇಗಿದ್ದಾರೆ ಈಗ ಪರವಾಗಿಲ್ವಾ ಅಂತ ಕೇಳಿದಾಗ ಪರವಾಗಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ತುಂಬಾನೇ ಮಾರ್ಷಲ್ ಆರ್ಟ್ಸ್ ಜನ ಎಲ್ಲ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತಾ ಇರಬೇಕಾದ್ರೆ ಹೀರೋ ಫೈಟ್ ಮಾಡ್ತಾ ಇರೋದನ್ನು ನೋಡಿ ಅವತ್ತು ನನ್ನನ್ನು ಕಾಪಾಡಿದವನು ಇವನೇ ಆಗಿರ್ಬೇಕು ಅಂತ ಹೀರೋನಿಗೆ ನಾನು ನೆನೆಸ್ಕೊಂಡಿದ್ದವನೇ ನನಗೆ ಗಂಡನಾಗಿ ಬಂದಿದ್ದಾನಲ್ಲ ಅಂತ ಹೀರೋನಿ ತುಂಬಾನೇ ಸಂತೋಷ ಪಟ್ಟು ನೀವು ಹೇಳಿ ನೀವಲ್ಲ ನನ್ನನ್ನು ಕಾಪಾಡಿದ್ದು ಅವತ್ತು ನಾನು ಯಾರಿಗೂ ಹೇಳಲ್ಲ ಅಂತ ಹೇಳಿದಾಗ ಮತ್ತೆ ಇನ್ನೆಲ್ಲ ಲೆಟರ್ ಎಲ್ಲ ಬರೆದು ನಿಮ್ಮ ಅಪ್ಪನಿಗೆ ಕೊಟ್ಬಿಟ್ಟು ನನ್ನ ಮೇಲೆ ಸೇಡ್ ತೀರ್ಕೊಳ್ತೀಯ ಮತ್ತೆ ಯಾಕೆ ನಿನ್ಗೆ ಇಷ್ಟೊಂದು ಕಾಳಜಿ ನನ್ನ ಮೇಲೆ ಅಂತ ಹೀರೋ ಹೇಳ್ಬೇಕಾ ಅದೆಲ್ಲ ಬಿಡು ನಿನ್ಗೆ ಇಲ್ಲಿ ಸೇಫ್ಟಿ ಇಲ್ಲ ಇಲ್ಲಿ ತುಂಬಾ ಕಪ್ಪು ಕರಡಿಗಳು ಬರ್ತಾ ಇವೆ ಅಂತ ಹೇಳಿದಾಗ ಹೀರೋನಿ ಇಲ್ಲ
2 ದಿನ ಇರ್ತೇನೆ ಅಂತ ಹೇಳ್ತಾಳೆ. ಓಕೆ ಫ್ರೆಂಡ್ಸ್, ಇನ್ನು ಮುಂದೆ ನಡೆಯೋದನ್ನ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಬಾಯ್ ಫ್ರೆಂಡ್ಸ್.